ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಬಗ್ಗೆ ವಾಗ್ದಾಳಿ ನಡೆಸಿದ ಬಸನಗೌಡ ಪಾಟೀಲ್ ಯತ್ನಾಳ್. ರಾಹುಲ್ ಗಾಂಧಿ ಪಾಕಿಸ್ತಾನದ ಏಜೆಂಟ್ ಎಂದ ಯತ್ನಾಳ್ ದೇಶದ ಬಗ್ಗೆ ಚಿಂತನೆ ಇಲ್ಲದವ ರಾಹುಲ್ ಎಂದು ಶಾಸಕರ ಕಿಡಿ. ಲೋಕಸಭೆಯ ವಿಪಕ್ಷ ನಾಯಕ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿಯನ್ನ ಯಕಶ್ಚಿತ್ ಒಂದು ವಿಧಾನಸಭಾ ಕ್ಷೇತ್ರದ ಬಸನಗೌಡ ಪಾಟೀಲ್ ಯತ್ನಾಳ್ ಪಾಕಿಸ್ತಾನದ ಏಜೆಂಟು ಅಂತ ಹೇಳಿ ಪದಪ್ರಯೋಗ ಮಾಡಿದ್ದಾರೆ. ರಾಹುಲ್ ಗಾಂಧಿಯ ವಿರುದ್ಧ ಸಿಡಿದೆದ್ದ ಬಿಜೆಪಿಯ ಶಾಸಕ ಪಾಕಿಸ್ತಾನದ ಏಜೆಂಟ್ ಯಾಕೆ ಕರೆದ್ರಿ, ಅದಕ್ಕೆ ಮಾನದಂಡ ಏನು ಅಂತ ಕೇಳಿದ್ರೆ ಯತ್ನಾಳ್ ಕೈಯಲ್ಲಿ ಉತ್ತರ ಇಲ್ಲ. ಕರೆಯುತ್ತೇವಲು ನಾಲಿಗೆಯ ಚಪಲ, ಏನು ಬೇಕಾದ್ರೂ ಹೇಳಬಹುದು ರಾಜಕಾರಣಿಗಳು. ಇದು ರಾಹುಲ್ ಗಾಂಧಿನೇ ಹೇಳಿರಲಿ, ಯತ್ನಾಳೇ ಹೇಳಿರಲಿ, ರಾಜಕಾರಣಿಗಳು ಏನು ಬೇಕಾದ್ರೂ ಮಾತನಾಡಬಹುದಾ? ಪಾರ್ಲಿಮೆಂಟ್ರಿ ಅನ್ಪಾರ್ಲಿಮೆಂಟ್ರಿ ಅನ್ವಯಿಸೋದಿಲ್ವಾ? ಅಸಂಸದೀಯವಾಗಿ ಮಾತನಾಡೋದು. ರಾಹುಲ್ ಗಾಂಧಿಯ ಬಗ್ಗೆ ವಾಗ್ದಾಳಿ ನಡೆಸಿದ ಯತ್ನಾಳ್ ಎಂತಹ ಮನುಷ್ಯನೇ ಆಗಿರಲಿ, ಆ ಮನುಷ್ಯನನ್ನ ಒಂದು ವ್ಯಾಪ್ತಿಯ ಒಳಗೆ ಮಾತನಾಡಬೇಕಲ್ಲ. ಪಾಕಿಸ್ತಾನದ ಏಜೆಂಟು ಅಂದ್ರೆ ಏನು? ಒಬ್ಬ ಭಾರತದ ಪ್ರಜೆಯನ್ನ ಭಾರತದ ಸಾಂಪ್ರದಾಯಿಕ ಶತ್ರು ರಾಷ್ಟ್ರವಾಗಿರುವಂತಹ ಪಾಪಿ ಪಾಕಿಸ್ತಾನದ ಏಜೆಂಟ್ ಅಂತ ಕರೆಯೋ ಮಟ್ಟಕ್ಕೆ ನಾವು ಇಳಿಬಾರ್ದು. ಒಬ್ಬ ವಿಪಕ್ಷ ನಾಯಕ, ಲೋಕಸಭೆಯ ವಿಪಕ್ಷ ನಾಯಕ ಅಂದ್ರೆ ಶ್ಯಾಡೋ ಪ್ರೈಮ್ ಮಿನಿಸ್ಟ್ರು. ಒಬ್ಬ ಪ್ರಧಾನಿಗೆ ಇರಬೇಕಾದ ಅಷ್ಟು ಜವಾಬ್ದಾರಿಗಳ ಭಾಗಶಃ ಜವಾಬ್ದಾರಿಗಳು ಒಬ್ಬ ವಿಪಕ್ಷ ನಾಯಕನಿಗೂ ಇರ್ತವೆ. ಅಂತಹ ಮನುಷ್ಯನ ಬಗ್ಗೆ ಅತಿ ಸಂಬೋಧನೆ ನಡೆಸಬೇಕಾದ್ರೆ ನಮ್ಮ ನಾಲಿಗೆ, ನಮ್ಮ ಬ್ರೈನ್ ಕಂಟ್ರೋಲಲ್ಲಿ ಇರಬೇಕಲ್ಲ. ಬಸನಗೌಡ ಪಾಟೀಲ್ ಯತ್ನಾಳು ಸಾಂಪ್ರದಾಯಿಕವಾಗಿ ಹಾಸ್ಯ ಚಟಾಕಿ ಮಾಡೋರು ಅನ್ನೋ ಕಾರಣಕ್ಕೋಸ್ಕರ ಬಾಯಿಗೆ ಬಂದಾಗ ಮಾತನಾಡೋದ? ದೇಶದ ಬಗ್ಗೆ ಚಿಂತನೆ ಇಲ್ಲದವ ರಾಹುಲ್ ಗಾಂಧಿ ಎಂದು ಶಾಸಕ. ದೇಶ, ನಿರುದ್ಯೋಗ, ಬಡತನದ ಬಗ್ಗೆ ಯೋಚನೆ ಇಲ್ಲದವ ರಾಹುಲ್ ಗಾಂಧಿಯ ವಿರುದ್ಧ ಸಿಡಿದೆದ್ದ ಬಿಜೆಪಿ ಶಾಸಕ. ಯಾಕೆ ಹಿಂಗೆ ಹೇಳೋದು ಅಂತ ಕೇಳಿದ್ರೆ, SIR ವಿರುದ್ಧವಾಗಿ ರಾಹುಲ್ ಗಾಂಧಿ ನಿಂತ್ಕೊಂಡಿದ್ದಾರೆ. SIR ಈ ದೇಶದ ಬಿಜೆಪಿ ಪ್ರೇರಿತವಾದಂತಹ ಒಂದು ಯೋಜನೆ, ಅದು ಈ ದೇಶದಲ್ಲಿ ಜಾರಿಯಾಗಬಾರದು ಅಂತ ಹೇಳಿ ರಾಹುಲ್ ಗಾಂಧಿ. ಇನ್ನು ನರೇಂದ್ರ ಮೋದಿ ರಾಜಕೀಯ ನಿರ್ಧಾರದ ವಿರುದ್ಧ ಸದಾಕಾಲ ಒಂದು ಹೆಜ್ಜೆ ಮುಂದಿರ್ತಕ್ಕಂತಹ ರಾಹುಲ್ ಗಾಂಧಿ. ಹೀಗಿದ್ದಾಗ ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ತನ್ನ ವಾಗ್ಝರಿಯ ಮುಖಾಂತರವಾಗಿ ಕಾಲೆಳೆಯೋಣ ಅನ್ನೋ ಪ್ರಯತ್ನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್. ಒಟ್ಟಾರೆ ಈ ಒಂದು ಸ್ಟೇಟ್ಮೆಂಟು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.